ತ್ಯಾಗ ಮಾಡೋದಕ್ಕೆ ಶ್ರೀಮಂತಿಕೆ ಬೇಡ, ಒಂದು ದೊಡ್ಡ ಗುಣ ಸಾಕು. ಬೇರೆಯವ್ರಿಗೋಸ್ಕರ ತಮ್ಮ ಸುಖವನ್ನು ತ್ಯಾಗ ಮಾಡೋದಕ್ಕೆ ಯಾರಾದರೂ ಸಿದ್ಧರಿರ್ತಾರೆ ಅಂದರೆ ಅದು ನಮ್ಮ ಮೀನರಾಶಿಯವರು. ಎಸ್, 2026 ಫೆಬ್ರವರಿ ತಿಂಗಳ ಮೀನರಾಶಿಯವರ ಭವಿಷ್ಯ ನೋಡ್ತಾ ಇದ್ದೀವಿ. ಮೀನರಾಶಿ 3 ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರ ಗುರು ಅಧಿಪತಿ ಆಗ್ತಾರೆ 4ನೇ ಪಾದ, ಉತ್ತರ ಭಾದ್ರ ನಕ್ಷತ್ರ ಶನಿ ಅಧಿಪತಿ ಆಗ್ತಾರೆ 1ರಿಂದ 4 ಪಾದ, ಅದೇ ರೀತಿ ರೇವತಿ ನಕ್ಷತ್ರ ಬುಧ ಅಧಿಪತಿ ಆಗ್ತಾರೆ 1ರಿಂದ 4 ಪಾದ. ಸಾಮಾನ್ಯವಾಗಿ ಮೀನರಾಶಿಯವರು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಜನ ಗುರುತಿಸ್ಕೋತಾರೆ. ಸ್ಪೆಷಲಿ ಪೂರ್ವ ಭಾದ್ರ ನಕ್ಷತ್ರದವರು ಹೈ ರಿಸ್ಕ್ ಜಾಬಲ್ಲಿರ್ತಾರೆ. ಈ ಸರ್ಜನ್ಗಳು ಜಾಸ್ತಿ ಸಿಗ್ತಾರೆ. ಅದೇ ರೀತಿ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಇವರಲ್ಲಿ ಜಾಸ್ತಿ ಸಿಗ್ತಾರೆ. ಇನ್ನು ಉತ್ತರ ಭಾದ್ರ ನಕ್ಷತ್ರದವರು ಈ ತಾಳ್ಮೆ ಮತ್ತು ಆರೈಕೆ ಈ ಥರದ ಕ್ಷೇತ್ರಗಳಲ್ಲಿ ಜಾಸ್ತಿ ಇರ್ತಾರೆ. ಅಂದರೆ ಇವರಲ್ಲಿ ತಾಳ್ಮೆ ಇರುತ್ತೆ, ಇನ್ನೊಬ್ಬರಿಗೆ ಆರೈಕೆ ಮಾಡಬೇಕು ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿ ತಗೊಂಡಿರ್ತಾರೆ. ಹಾಗಾಗಿ ಈ ನರ್ಸ್ಗಳು ಮತ್ತು ಅನಾಥಾಶ್ರಮ, ವೃದ್ಧಾಶ್ರಮ ನರ್ಸವರಲ್ಲಿ ಇವರು ಜಾಸ್ತಿ ಇರ್ತಾರೆ. ಇನ್ನು ರೇವತಿ ನಕ್ಷತ್ರದವರು ಸಾಫ್ಟ್ ನೇಚರ್, ಬಿಸ್ನೆಸ್ ಪೀಪಲ್ಸ್, ಕಲೆ ಅಂದರೆ ಇವ್ರಿಗೆ ತುಂಬ ಇಷ್ಟ. ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಜನ ಗುರುತಿಸ್ಕೊಂಡಿರ್ತಾರೆ. ನಟ, ನಟಿ, ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕ, ಸಾಹಿತಿ ಹೆಚ್ಚು ಜನ ಇಲ್ಲೇ ಸಿಗ್ತಾರೆ. ಹಾಗೆ ಪ್ರಾಣಿ ಪ್ರಿಯರು ಹೌದು. ವೆಟರ್ನರಿ ಡಾಕ್ಟರ್ಗಳು ರೇವತಿ ನಕ್ಷತ್ರದ ಜಾಸ್ತಿ ಜನ ಇರ್ತಾರೆ. ಇದು ಕೇವಲ ಕೆಲವು ವಿಚಾರಗಳು. ಇನ್ನು ಪಾದಗಳ ಆಧಾರದ ಮೇಲೆ ಇನ್ನೂ ಹಲವಾರು ಗುಣಲಕ್ಷಣಗಳು, ಹಲವಾರು ಕ್ಷೇತ್ರಗಳು ಬಂದು ಹೋಗ್ತವೆ. ನಾನು ಈ ವಿಡಿಯೋವನ್ನು ವೇದಿಕ್, KP ಮತ್ತು ನಾಡಿ ಈ 3 ಪದ್ಧತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ದಶಾಭುಕ್ತಿಗಳು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರೆ ಇಲ್ಲಿ ಹೇಳುವಂತಹ ವಿಚಾರಗಳು 80 to 90% ಘಟಿಸಲೇಬೇಕು. ಒಂದು ವೇಳೆ ದಶಾಭುಕ್ತಿಯಲ್ಲಿ ನಿಮಗೆ ಫೇವರಬಲ್ ದಶಾ ನಡೀತಾ ಇಲ್ಲ ಅಂದರೆ ಇಲ್ಲಿ ಸ್ಟ್ರಾಂಗ್ ಆಗಿರುವ ಗ್ರಹಗಳ ದಶಾ ಅಥವಾ ಭುಕ್ತಿ ಚೆನ್ನಾಗಿ ನಡೆದರೆ ಡೆಫಿನೆಟ್ಲಿ ಇದರ ವಿಚಾರಗಳು ನಿಮಗೆ ಹೆಚ್ಚಾಗಿ ತಲುಪ್ತವೆ. ಇರಲಿ, ಈಗ ಗ್ರಹಗಳ ಪ್ಲೇಸ್ಮೆಂಟ್ ನೋಡೋಣ. ಮೊದಲನೇದಾಗಿ ಶನಿ ಲಗ್ನದಲ್ಲೇ ಇದ್ದಾರೆ. ಸೊ 7.5 ನಡೀತಾ ಇದೆ. ಇದರ ಅನುಭವ ನಿಮಗೆ ಬಂದಿದೆ. ಇನ್ನು 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಇದರ ಅಧಿಪತಿ ಯಾರು? ಕುಜ ಎಲ್ಲಿದ್ದಾರೆ? 11ನೇ ಮನೆ ಲಾಭಸ್ಥಾನದಲ್ಲಿದ್ದಾರೆ. ಅವರ ಭಾಗ್ಯಸ್ಥಾನದ ಅಧಿಪತಿಯೂ ಕೂಡ ಹೌದು. ಇದರಿಂದ ನಿಮಗೆ ಹೆಚ್ಚಿನ ಧನಲಾಭ, ಅಂದರೆ ಕಡಿಮೆ ಕೆಲಸ ಹೆಚ್ಚು ಲಾಭ. ಎಸ್, ಅದು ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಓಕೆ, ಈಗ 3ನೇ ಮನೆ ಅಧಿಪತಿ ಯಾರು? ಶುಕ್ರ. ಸೊ 3ನೇ ಮನೆಗೆ ಶನಿಮಾತ್ಮರ ದೃಷ್ಟಿಯೂ ಇದೆ. ಶುಕ್ರ 12ನೇ ಮನೆಯಲ್ಲಿದ್ದಾರೆ. ಇನ್ನು ಗುರು ನಿಮ್ಮ ಸುಖ ಸ್ಥಾನದಲ್ಲಿದ್ದಾರೆ. ಅವರು ನಿಮಗೆ ಕರ್ಮಸ್ಥಾನಕ್ಕೆ, ಅಷ್ಟಮ ಸ್ಥಾನಕ್ಕೆ ಮತ್ತು 12ನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ. ಇನ್ನು 5ನೇ ಮನೆಗೆ ಕುಜನ ದೃಷ್ಟಿ ಇದೆ. 6ನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ. 6ನೇ ಮನೆಯಲ್ಲಿ ಕೇತು ಇದ್ದಾರೆ. ಅಲ್ಲಿಂದ 12ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಇನ್ನು ನಿಮ್ಮ ಕಳತ್ರ ಸ್ಥಾನ, ಇದರ ಅಧಿಪತಿ ಬುಧ 12ನೇ ಮನೆಯಲ್ಲಿದ್ದಾರೆ. ಶನಿ ಇಲ್ಲಿಗೆ ದೃಷ್ಟಿ ಆಗ್ತಾ ಇದ್ದಾರೆ. ಅದೇ ರೀತಿ 8ನೇ ಮನೆ ಅಧಿಪತಿ ಶುಕ್ರ ಕೂಡ ಇಲ್ಲಿಗೆ ಬಂದಿದ್ದಾರೆ. ಇದು ವಿಪರೀತ ರಾಜಯೋಗ. ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದ ಅಧಿಪತಿ ಯಾರು? ಕುಜ ಕೂಡ 11ನೇ ಲಾಭಸ್ಥಾನದಲ್ಲಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಹೆಚ್ಚಿನ ಲಾಭ ಖಂಡಿತ ಸಿಗುತ್ತೆ. ಇನ್ನು ಕರ್ಮಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ, ಶನಿ ಮಹಾತ್ಮರ ದೃಷ್ಟಿ ಇದೆ. ಕೆಲವೊಂದಷ್ಟು ಎಚ್ಚರಿಕೆಗಳು ಬೇಕು. ಅದು ಏನು ಅನ್ನೋದನ್ನು ಮುಂದೆ ನೋಡೋಣ. ಇನ್ನು 11ನೇ ಮನೆ 23ನೇ ತಾರೀಕುವರೆಗೂ ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಸೊ ಫೆಬ್ರವರಿ 23ರವರೆಗೂ ನಿಮಗೆ ಹಣವೂ ಹಣ. ಸೊ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಹಣ ಬರುತ್ತೆ ನೋಡೋಣ. ಇನ್ನು 12ನೇ ಮನೆ ಬುಧ 3ನೇ ತಾರೀಕು, ಶುಕ್ರ 6ನೇ ತಾರೀಕು, ರವಿ 13ನೇ ತಾರೀಕು. ಸೊ 13ನೇ ತಾರೀಕು ರವಿ ಬಂದ ಮೇಲೆ ಬೇರೆ ಥರದ ಲೆಕ್ಕ ಇದೆ. 23ನೇ ತಾರೀಕು ಕುಜ ಬಂದ ಮೇಲೆ ಅಲ್ಲೂ ಕೂಡ ಬೇರೆ ಥರದ ಲೆಕ್ಕ ಇದೆ. ಎಲ್ಲವನ್ನ ನೋಡೋಣ. ಈಗ ಹಣಕಾಸು ಮತ್ತು ವ್ಯಾಪಾರ. ಎಸ್, ಈಗ 2ನೇ ಮನೆ ಧನಸ್ಥಾನ. ಸೊ ಬಹಳ ಇಂಪಾರ್ಟೆಂಟ್ ಹಣಕಾಸಿನ ವಿಚಾರ ನೋಡಬೇಕಾದ್ರೆ. ಸೊ 5ನೇ ಮನೆ ಹೂಡಿಕೆ ಸ್ಥಾನ, ಲಕ್ಷ್ಮಿ ಸ್ಥಾನ, ಅದೃಷ್ಟ ಮತ್ತು ಬುದ್ಧಿವಂತಿಕೆ. ಅದೇ ರೀತಿ ಭಾಗ್ಯಸ್ಥಾನ ಮತ್ತು ಲಾಭಸ್ಥಾನ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮೇಜರ್ ಆಗಿ ಯಾರು ಕಾಣಿಸ್ತಾ ಇದ್ದಾರೆ? ಕುಜ. ಯಾಕೆಂದ್ರೆ ಧನಾಧಿಪತಿನೂ ಹೌದು, ಭಾಗ್ಯಾಧಿಪತಿನೂ ಹೌದು, ಸೊ ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಹೆಚ್ಚು ಎಫರ್ಟ್ ಹಾಕೋದೇ ಬೇಡ. ಅತಿ ಹೆಚ್ಚು ಹಣದ ಹರಿವು ಈ ತಿಂಗಳು ನಿಮಗೆ ಬಂದು ಸೇರುತ್ತೆ. ಸ್ಪೆಷಲಿ ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರದಲ್ಲಿ ಯಾರ್ಯಾರು ಕೈ ಹಾಕಿದ್ದೀರಾ ನಿಮಗೆ ಇದೊಂದು ರೀತಿ ಅತಿ ಹೆಚ್ಚು ಹಣ ಸೇರುವಂತಹ ಸಮಯ. ದೊಡ್ಡ ಮಟ್ಟದ ಡೀಲ್ ಮಾಡ್ತೀರಾ, ದೊಡ್ಡ ಮಟ್ಟದ ಹಣ ನಿಮ್ಮ ಕೈ ಸೇರುತ್ತೆ. ಓವರಾಲ್ ಕೃಷಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಇದೆ. ಅದೇ ರೀತಿ 12ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಬಂದು ಸೇರ್ತಾ ಇರೋದ್ರಿಂದ ಈ ವಿದೇಶಿ ಮೂಲದ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹಣದ ಹರಿವು ಜಾಸ್ತಿ ಆಗುತ್ತೆ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗೂ ಕೂಡ ಹಣದ ಹರಿವು ಜಾಸ್ತಿ ಆಗುತ್ತೆ.
ಜೊತೆಗೆ ಈ ಸಿಮೆಂಟ್ ವ್ಯಾಪಾರಿಗಳು, ಸ್ಕ್ರ್ಯಾಪ್ ವ್ಯಾಪಾರಿಗಳು, ಕಬ್ಬಿಣದ ವ್ಯಾಪಾರಿಗಳು, ಹೋಟೆಲ್ ಇಂಡಸ್ಟ್ರಿ ಇವರೆಲ್ಲರಿಗೂ ಹಣದ ಅರಿವು ಜಾಸ್ತಿ ಇದೆ. ಇನ್ನೊಂದು ವಿಶೇಷ ತಿಳ್ಕೊಳ್ಳಿ, 6ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ 6ನೇ ಮನೆಗೆ ಕುಜನ ದೃಷ್ಟಿ ಇರೋದ್ರಿಂದ ನಿಮ್ಮ ಶತ್ರುವಿನ ಮಿಸ್ಟೇಕ್ ನಿಮಗೆ ಜಾಸ್ತಿ ಲಾಭವನ್ನು ತಂದುಕೊಡುತ್ತೆ. ಅಂದರೆ ನಿಮ್ಮ ಕಾಂಪಿಟೇಟರ್ ಅವರು ಮಾಡುವ ಮಿಸ್ಟೇಕಿಂದ ನಿಮಗೆ ಹಣದ ಅರಿವು ಜಾಸ್ತಿ ಆಗುತ್ತೆ. ಇದಿಷ್ಟು ಹಣ ಗಳಿಕೆಗೆ ಇರುವಂತಹ ವಿಚಾರಗಳು. ಇನ್ನು ಯಾವ ಯಾವ ಕ್ಷೇತ್ರ ನೋಡಿ, ಯಾರ್ಯಾರು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರಾ, ಕೌನ್ಸಿಲಿಂಗ್ ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಹಣದ ಅರಿವು ಜಾಸ್ತಿ ಆಗುತ್ತೆ. ಓಕೆ, ಈಗ ವ್ಯಯ, ಎಲ್ಲಿ ಇಷ್ಟೆಲ್ಲ ಹಣ ಬರ್ತಾ ಇದೆ, ಅದು ಜಾಸ್ತಿ ಹಣ ಬರ್ತಾ ಇದೆ, ಎಲ್ಲಿ ವ್ಯಯ ಆಗ್ಬೋದು ನೋಡಿ. 12ನೇ ಮನೆ ವ್ಯಯಸ್ಥಾನ. ಸೊ ಇಲ್ಲಿಗೆ ರಾಹು ಆಲ್ರೆಡಿ ಇದ್ದಾರೆ, ಬುಧ ಶುಕ್ರ ರವಿ ಎಂಟ್ರಿ ಆದಾಗ ನಿಮ್ಮ ಹಣದ ವ್ಯಯಕ್ಕೆ ಬೇರೆ ಬೇರೆ ದಾರಿಗಳು ಸಿಗ್ತವೆ. ಸೊ ಮೊದಲನೇದಾಗಿ ಯಾವಾಗ ರಾಹು ಶುಕ್ರ ಒಂದಾಗ್ತಾರೋ, ಸೊ ಮೋಜು ಮಸ್ತಿ ಪಾರ್ಟಿ ಎಲ್ಲ ಜಾಸ್ತಿ ಆಗುತ್ತೆ, ಅಲ್ಲಿಗೆ ನೀವು ಹಣದ ವ್ಯಯವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಗುರು ತಮ್ಮ 9ನೇ ದೃಷ್ಟಿಯನ್ನು 12ನೇ ಮನೆಗೆ ಹಾಕೋದ್ರಿಂದ ಈ ರೀತಿ ಪಾರ್ಟಿ ಅದು ಇದು ಅಂತ ದುಂದು ವೆಚ್ಚ ಆಗುವುದರ ಬದಲು ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಗಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲೋ ಒಂದು ಕಡೆ ಆ ವ್ಯಯವನ್ನು ಒಳ್ಳೆ ರೀತಿಯ ವ್ಯಯವನ್ನಾಗಿ ಮಾಡ್ತಾ ಇದ್ದಾರೆ ಗುರುಗಳು. ಗುರುವಿನ ಮಾತನ್ನು ಲೆಕ್ಕಿಸದೆ, ಗುರು ಕೊಡುವ ಸೂಚನೆಗಳನ್ನು ಲೆಕ್ಕಿಸದೆ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಇಲ್ಲಿ ಖರ್ಚು ಮಾಡಿದ್ರೆ ಬಂದಿರೋ ಹಣ ಅಷ್ಟೇ ನೀರಾಗಿ ಹರಿದು ಹೋಗುತ್ತೆ. ಸೊ ಅದರ ಕಡೆ ಎಚ್ಚರ ಇರಲಿ. ಇನ್ನು ಬುಧ ರಾಹು ಜೊತೆ ಸೇರಿಕೊಂಡಾಗ ಆನ್ಲೈನಲ್ಲಿ ಶಾಪಿಂಗ್ ಜಾಸ್ತಿ ಆಗುತ್ತೆ, ಕ್ರೆಡಿಟ್ ಕಾರ್ಡ್ ಯೂಸೇಜ್ ಜಾಸ್ತಿ ಆಗುತ್ತೆ, ಅದರ ಕಡೆನೂ ಜಾಸ್ತಿ ಗಮನ ಕೊಡಿ. ಇದರ ಜೊತೆಗೆ ರಾಹು ಶುಕ್ರ ಜೊತೆಯಾದರೆ ನಿಮ್ಮ ಮೇಲೆ ನೀವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀರಾ. ಸೊ ಈಗ ನೀವು ಮಾಡಬೇಕಾಗಿರೋದು ನಿಮ್ಮ ಮೇಲೆ ಅಲ್ಲ, ವಿದೇಶಿ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಕೃಷಿ ಭೂಮಿಯನ್ನು ಖರೀದಿಸಿ, ಅದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಶುಕ್ರ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಗಳ ಹೆಸರಲ್ಲಿ ನೀವು ಏನೇ ವ್ಯವಹಾರ ಮಾಡಿ, ಹೂಡಿಕೆ ಮಾಡಿ, ಅದು ಮುಂದಿನ ದಿನದಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಇದಿಷ್ಟು ಹಣದ ಹರಿವು, ಹಣದ ವ್ಯಯ ಮತ್ತು ಹೂಡಿಕೆ ಎಲ್ಲಿ ಮಾಡಬೇಕು. ಅದರ ಜೊತೆಗೆ 5ನೇ ಮನೆಯನ್ನು ನಾವು ಬಿಟ್ಟಿದ್ದೀವಿ. ಕುಜ 5ನೇ ಮನೆಗೆ ದೃಷ್ಟಿ ಹಾಕಿರೋದ್ರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಈಗ ಆಲ್ರೆಡಿ ಎಕ್ಸ್ಪರ್ಟ್ ಆಗಿದ್ದರೆ ನಿಮಗೆ ಲಕ್ಷ್ಮೀ ಸ್ಥಾನದ ಸಪೋರ್ಟ್ ಇದೆ, ನಿಮ್ಮ ಲೆಕ್ಕಾಚಾರ ಕರೆಕ್ಟ್ ಆಗಿದೆ, ಧೈರ್ಯ ಕೊಡೋದಕ್ಕೆ ಕುಜ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭ ನಿಮ್ಮ ಹೂಡಿಕೆಯಿಂದ ಗಳಿಸ್ತೀರಾ, ಅದು ಷೇರು ಮಾರುಕಟ್ಟೆಯಲ್ಲಿ. ಓಕೆ, ಇದಿಷ್ಟು ಹಣಕಾಸಿನ ವಿಚಾರ ಆಯಿತು. ಈಗ ವ್ಯಾಪಾರ ಮತ್ತು ನಮ್ಮ ಉದ್ಯೋಗಾಧಿಪತಿಗಳು. ಎಸ್, ಶನಿ ಮಹಾತ್ಮರು ಲಗ್ನದಲ್ಲೇ ಕೂತು ಅವರಿಗೆ ಸ್ವಲ್ಪ ಸೋಮಾರಿತನವನ್ನು ತಂದುಬಿಟ್ಟಿದ್ದಾರೆ. ಆದರೆ ಈಗ ನೀವು ನಿಮ್ಮನ್ನು ಆ್ಯಕ್ಟಿವ್ ಮಾಡಿಕೊಳ್ಳುವ ಸಮಯ. ಇಲ್ಲ ಅಂದರೆ ನಿಮಗೆ ಏನು ಲೇಬರ್ ಸಮಸ್ಯೆ ಕಾಣ್ತಾ ಇದೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ನೀವು ನಿಮ್ಮ ಲೇಬರಲ್ಲಿ ಎನರ್ಜಿ ತುಂಬಬೇಕು, ನೀವು ತುಂಬ ಆ್ಯಕ್ಟಿವ್ ಆಗಬೇಕು. ಅದರ ಜೊತೆಗೆ ನಿಮ್ಮ ಪಾಲುದಾರಿಕೆಯಲ್ಲಿ ಈಗ ಆಲ್ರೆಡಿ ಸ್ವಲ್ಪ ಮನಸ್ತಾಪಗಳು ಶುರುವಾಗಿದ್ದಾವೆ, ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಮತ್ತು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕೂಡ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಸೊ ಹಾಗಾಗಿ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತದೆ ಮತ್ತು ಹೆಚ್ಚಿನ ಲಾಭ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಶನಿ ಮಹಾತ್ಮರು ಇಲ್ಲಿಂದ ಬಿಡುಗಡೆ ಆಗಬೇಕು, ಆಮೇಲೆ ಏನಾದರೂ ಅದರಲ್ಲಿ ನೀವು ಹೆಚ್ಚಿನ ಮಟ್ಟದನ್ನು ಕಾಣಬಹುದು. ಅದೇ ರೀತಿ ಈಗ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಸಮಯ. ತುಂಬ ಚೆನ್ನಾಗಿ ನಿಮ್ಮ ಏನು ಜಾಹೀರಾತನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಮಾರ್ಕೆಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ, ನಿಮ್ಮ ಬ್ರ್ಯಾಂಡ್ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಓವರಾಲ್ ಹಣದ ಹರಿವು ಚೆನ್ನಾಗಿದೆ ಮತ್ತು ಕಂಪ್ನಿ ಓನರ್ಸ್ ನೀವೆಲ್ಲ ಆ್ಯಕ್ಟಿವ್ ಆಗಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಗಮನ ಕೊಡಿ. ಸೊ ಓವರಾಲ್ ಚೆನ್ನಾಗಿರುತ್ತೆ. ಮತ್ತು ವ್ಯಯದ ಕಡೆ ಕೂಡ ಗಮನ ಕೊಡಿ, ಒಳ್ಳೆಯ ವಿಚಾರಗಳಿಗೆ ವ್ಯಯ ಮಾಡಿ, ಅದು ಮುಂದೆ ನಿಮಗೆ ಬೇರೆ ರೀತಿಯ ಲಾಭಗಳಾಗಿ ಕಂಡು ಬರುತ್ತೆ. ಓಕೆ, ಇದಿಷ್ಟು ಹಣಕಾಸಿನ ವಿಚಾರ ಆಯಿತು. ಈಗ ನಮ್ಮ ಇನ್ನೊಂದು ಆಸ್ತಿ ಅಂದರೆ ಅದು ಆರೋಗ್ಯ. ಆರೋಗ್ಯ ಅಂದಾಗ ನಮಗೆ 1ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಹಳ ಬಹಳ ಇಂಪಾರ್ಟೆಂಟ್. ಈಗ 1ನೇ ಮನೆ ಅಂದರೆ ಲಗ್ನದಲ್ಲೇ ಶನಿ ಮಹಾತ್ಮರು ಇರೋದ್ರಿಂದ ದೇಹಕ್ಕೆ ಆಯಾಸ ಜಾಸ್ತಿ ಆಗಿದೆ, ಮೈಕೈ ನೋವು ಜಾಸ್ತಿ ಆಗಿದೆ. ಸ್ಪೆಷಲಿ 13ನೇ ತಾರೀಕು ರವಿ 12ನೇ ಮನೆಗೆ ಎಂಟ್ರಿ ಆದಾಗ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಇದರಿಂದ ಪುರುಷರಲ್ಲಿ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗಿ ಬರುತ್ತೆ, ಉರಿ ಮೂತ್ರದ ಸಮಸ್ಯೆ ಕಾಣಿಸುತ್ತೆ. ಸೊ ನೀವು ಈಗ ನಿಮ್ಮ ಫುಡ್ ಏನು ಹ್ಯಾಬಿಟ್ ಇಟ್ಕೊಂಡಿದ್ದೀರಾ ಅದನ್ನು ಚೇಂಜ್ ಮಾಡ್ಕೋಬೇಕು. ನಿಮ್ಮ ದೇಹಕ್ಕೆ ಬಾಧೆ ಕೊಡುವಂತಹ ಆಹಾರಗಳನ್ನು ತಗೊಳ್ಳೇಬಾರದು. ಸೊ ಅದರ ಕಡೆ ಗಮನ ಕೊಡಿ. ಡಯಟ್ ತುಂಬ ಚೆನ್ನಾಗಿ ಮಾಡಿ. ಈ ಹೀಟ್ ಅಂದರೆ ಮೂಲವ್ಯಾಧಿ ಸಮಸ್ಯೆ ಮತ್ತು ಉರಿ ಮೂತ್ರದ ಸಮಸ್ಯೆಗಳಿಂದ ದೂರ ಇರ್ಬೋದು. ಇನ್ನು ನಮ್ಮ ಲೇಡೀಸ್ ಮಹಿಳೆಯರಿಗೆ ಹೆಚ್ಚಾಗಿ ಕಾಣೋದೇ ಮುಟ್ಟಿನ ಸಮಸ್ಯೆ. ಅದು ಈ ಮಂತಲ್ಲಿ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆ ನೋವಲ್ಲಿ ತುಂಬ ಏರುಪೇರು ಕಾಣಿಸ್ಬೋದು. ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಮಾನಸಿಕ ಖಿನ್ನತೆ ಹೆಚ್ಚಾಗುತ್ತೆ, ಅದರ ಕಡೆ ಗಮನ ಕೊಡಿ. ಇನ್ನು ನಮ್ಮ ಮಕ್ಕಳಿಗೆ ವೈರಲ್ ಫೀವರ್ ಬರುತ್ತೆ ಅನ್ನೋದನ್ನು ಕೇತು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ವೈರಲ್ ಫೀವರ್ ಮಕ್ಕಳಿಗೆ ಅಟ್ಯಾಕ್ ಆಗುತ್ತೆ ಮತ್ತು ಸಣ್ಣ ಪುಟ್ಟ ಹೊಟ್ಟೆ ನೋವು ಈ ಥರದ ಸಮಸ್ಯೆಗಳು ಕೂಡ ಕಾಣ್ಬೋದು.
ಇನ್ನು ಹಿರಿಯ ನಾಗರಿಕರು ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಈ ಎದೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಉಸಿರಾಟದ ತೊಂದರೆಗಳು ಜಾಸ್ತಿ ಆಗ್ತದೆ, ಅದರ ಜೊತೆಗೆ BP ಅಂದರೆ ರಕ್ತದ ಒತ್ತಡ ಕೂಡ ಜಾಸ್ತಿ ಆಗ್ಬೋದು. ಹಿರಿಯ ನಾಗರಿಕರು ಮತ್ತೊಂದು ಕಡೆ ತುಂಬ ಎಚ್ಚರವಾಗಿರಬೇಕಾಗಿರೋದು, ನೀವು ನಡೆದಾಡಬೇಕಾದ್ರೆ, ಮನೇಲಿರಬೇಕಾದ್ರೆ ಎಡವಿ ಬೀಳ್ಬೋದು, ಕಾಲು ಗಾಯ ಆಗ್ಬೋದು, ಈ ಮಂಡಿ ನೋವು, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಇದೆಲ್ಲ ಎದ್ದು ಕಾಣಿಸ್ತಾ ಇದೆ. ಸೊ ಆ ಕಡೆ ನಿಮ್ಮ ಗಮನ ಹೆಚ್ಚಿರಲಿ. ಬಟ್ ಗುರುವಿನ ಬಲ ಇರೋದ್ರಿಂದ, ಅಂದರೆ ಗುರುವಿನ 9ನೇ ದೃಷ್ಟಿ 12ನೇ ಮನೆಗೆ ಇರೋದ್ರಿಂದ ಆಸ್ಪತ್ರೆ ವಾಸ ಖಂಡಿತ ಇಲ್ಲ. ಬರೋ ರೋಗಗಳು ಅಥವಾ ಎದುರಾಗುವಂತಹ ಅವಘಡಗಳು ಸಣ್ಣ ಪುಟ್ಟದರಲ್ಲೇ ಕಳೆದು ಹೋಗ್ತವೆ. ಇನ್ನು ನಮ್ಮ ಯುವಕರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬೋದು, ನಿಮಗೆ ಕ್ರೇಜ್ ಜಾಸ್ತಿ ಆಗಿದೆ, ಓವರ್ ಸ್ಪೀಡ್ ಮಾಡ್ತಾ ಇದ್ದೀರಾ, ಓವರ್ಟೇಕ್ ಮಾಡ್ತಾ ಇದ್ದೀರಾ, ಹೆಲ್ಮೆಟ್ ಬಳಸ್ತಾ ಇಲ್ಲ, ಹಾಗಾಗಿ ಅದ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡಬೇಕು. ಎಲ್ಲೇ ಹೋದರೂ ಹೆಲ್ಮೆಟ್ ಬಳಸಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಬೇಕು, ರಕ್ತ ಬೇಕು ಅನ್ನೋದನ್ನು ಕುಜ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವೆಹಿಕಲಲ್ಲಿ ನೀವು ಎಲ್ಲೇ ಹೋಗಿ ಹೆಲ್ಮೆಟ್ ಬಳಸಿ ಮತ್ತು ಸ್ಪೀಡ್ ಲಿಮಿಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇನ್ನು ಪೂರ್ವಭಾದ್ರ ನಕ್ಷತ್ರದವರಿಗೆ ಈ ಎದೆ ಉರಿ, ಗ್ಯಾಸ್ಟ್ರಿಕ್ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದೇ ರೀತಿ ಉತ್ತರ ಭಾದ್ರ ನಕ್ಷತ್ರದವರಿಗೆ ಈ ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ರೇವತಿ ನಕ್ಷತ್ರದವರಿಗೆ ನಿದ್ದೆ ಸಮಸ್ಯೆ ಮತ್ತು ಸ್ಕಿನ್ ಅಲರ್ಜಿ ಜಾಸ್ತಿ ಆಗುತ್ತೆ. ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಪ್ರೀತಿ, ಪ್ರೇಮ, ಗಂಡ ಹೆಂಡತಿ. ಎಸ್, ಪ್ರೀತಿ ಪ್ರೇಮ ಅಂದಾಗ ಇಲ್ಲಿ ಆಕರ್ಷಣೆ ಜಾಸ್ತಿ ಆಗುವಂತಹ ಸಮಯ. ಯಾಕೆ ಅಂದರೆ 5ನೇ ಮನೆ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಎಲ್ಲವನ್ನ ಹೇಳುತ್ತೆ. ಅಲ್ಲಿಗೆ ಕುಜ ದೃಷ್ಟಿ ಆಗ್ತಾ ಇದ್ದಾರೆ, ಹಾಗಾಗಿ ಆಕರ್ಷಣೆ ಜಾಸ್ತಿ ಆಗಿದೆ. ಹತ್ತಿರ ಇದ್ದ ಪ್ರೇಮಿಗಳು ಮತ್ತಷ್ಟು ಆಕರ್ಷಣೆಗೊಳಗಾಗಿ ದೇಹ ಮನಸ್ಸು ಎರಡೂ ಒಂದಾಗ್ತಾ ಇದೆ. ದೂರ ಇದ್ದ ಪ್ರೇಮಿಗಳು ಸಮಯ ಮಾಡಿಕೊಂಡು ಹತ್ತಿರ ಆಗ್ತಾ ಇದ್ದೀರಾ. ನಿಮ್ಮ ನಡುವೇನು ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಓಕೆ, ಆದರೆ ಅದೇ ಕುಜ ನಿಮ್ಮಿಬ್ಬರ ನಡುವೆ ಅಂತರವನ್ನು ತರಬಹುದು. ಮಾತಿನಲ್ಲಿ ಹಿಡ್ತಾ ಇರಲಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸಣ್ಣ ಜಗಳ ವಿಪರೀತಕ್ಕೆ ತಿರುಗಿ ನಿಮ್ಮಿಬ್ಬರ ಸಂಬಂಧ ಬ್ರೇಕಪ್ ಹಂತದವರೆಗೂ ಬರಬಹುದು. ಫೆಬ್ರವರಿ ತಿಂಗಳು ಪ್ರೇಮಿಗಳ ತಿಂಗಳು. ನಿಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳಲೇಬೇಕು. ಹಾಗಾಗಿ ಮಾತು ಮತ್ತು ನಿಮ್ಮ ನಡತೆ ಅಥವಾ ಸಣ್ಣ ಅನುಮಾನ ಸೃಷ್ಟಿಯಾದರೂ ನಿಧಾನವಾಗಿ ತಾಳ್ಮೆಯಿಂದ ಎಲ್ಲವನ್ನು ನೋಡಿ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಪ್ರೀತಿಯನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಬೇಕು ಅಂದರೆ ಇದು ರೈಟ್ ಮಂತ್ ಮನೆಯಲ್ಲಿ ಮಾತಾಡಿ ನಿಮ್ಮ ಪ್ರೀತಿ ಪ್ರೇಮಗೆ ಒಪ್ಪಿಗೆ ಸಿಗಬಹುದು. ನೀವು ದಂಪತಿಗಳಾಗಬಹುದು. ಇನ್ನು ಒಬ್ಬಂಟಿ ಜಂಟಿ ಆಗ್ಬೋದು, ಪ್ರಿಯತಮ ಪ್ರಿಯತಮೆ ಸಿಗಬಹುದು. ಆದರೆ ಸಿಕ್ಕ ನಂತರ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಪ್ರೀತಿಯ ವ್ಯಾಲಿಡಿಟಿ ನಿಂತಿರುತ್ತೆ. ಸೊ ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನು ಗಂಡ ಹೆಂಡತಿಯ ವಿಚಾರ ನೋಡಿ. ಗಂಡ ಹೆಂಡತಿಯ ವಿಚಾರ ಇಲ್ಲಿ ತುಂಬ ಸೊಗಸಾಗಿದೆ ನೋಡಿ. ಇಲ್ಲಿ ಗಂಡ ಹೆಂಡತಿ ದೂರ ಆಗಲೇಬೇಕು ಅನ್ನೋದು 12ನೇ ಮನೆ ತೋರಿಸ್ತಾ ಇದೆ. ಕೆಲಸದ ನಿಮಿತ್ತ ಇಲ್ಲ ಗಂಡ ದೂರದ ಊರಿಗೆ ಹೋಗಬೇಕು, ಇಲ್ಲ ಹೆಂಡತಿ ಎಲ್ಲೋ ದೂರಕ್ಕೆ ಹೋಗಬೇಕು, ಇದು ಇದ್ದೇ ಇದೆ. ಒಂದು ವೇಳೆ ನೀವು ಇದನ್ನು ಮಾಡ್ತಾ ಇಲ್ಲ ಅಂದರೆ ಮನೇಲಿದ್ದರೆ ಜಗಳ ಆಡ್ಕೊಂಡು ದೂರ ಆಗಲೇಬೇಕಾಗತ್ತೆ. ಸೊ ಯಾವುದು ಬೆಸ್ಟು? ಕೆಲಸದ ನಿಮಿತ್ತ ದೂರ ಆಗೋದೇ ಬೆಸ್ಟು. ಮನೇಲಿದ್ದರೆ ವಿಪರೀತ ಜಗಳ ಬಂದೇ ಬರುತ್ತೆ. ಶನಿ ಮಹಾತ್ಮರು ನಿಮ್ಮ ಕಳತ್ರ ಸ್ಥಾನವನ್ನು ನೋಡೋದ್ರಿಂದ ಪರಸ್ಪರ ಭಿನ್ನಾಭಿಪ್ರಾಯಗಳು ಜಾಸ್ತಿ, ಮನಸ್ತಾಪಗಳು ಜಾಸ್ತಿ ಆಗೇ ಆಗುತ್ತೆ. ಆದರೆ ಕುಜ 5ನೇ ಮನೆಗೆ ದೃಷ್ಟಿ. ಸೊ ರೊಮ್ಯಾನ್ಸು ಕೂಡ ಇದೆ. ರಾತ್ರಿ ಆದರೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಚೆನ್ನಾಗಿದೆ. ಆದರೆ ಬೆಳಗ್ಗೆ ಆದರೆ ಮನಸ್ತಾಪಗಳು ಜಗಳಗಳು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಸೊ ಬೆಸ್ಟ್ ಏನಪ್ಪ ಅಂದರೆ ಈ ತಿಂಗಳು ದೂರ ಆಗಬೇಕು ಅಂತಿದೆ. ಅದನ್ನು ಹೆಂಗೆ ಕಳ್ಕೊಳ್ಳೋದು ಅಂದರೆ ಪರಸ್ಪರ ನೀವು ಕೆಲಸದ ನಿಮಿತ್ತ ದೂರ ಇದ್ದರೆ ಸಂಬಂಧಗಳು ಉಳಿತದೆ, ಮನಸ್ತಾಪಗಳು ಬರಲ್ಲ. ಹಾಗಾಗಿ ಅದೊಂದು ರೆಮಿಡಿ ಅಂತಲೇ ಮಾಡ್ಕೊಬಿಡಿ. ಪರಸ್ಪರ ದೂರ ಆಗಿ, ಇಲ್ಲ ನೀವು ತವ್ರ ಮನೆಗೆ ಹೊಟ್ಟೋಗಿ, ಇಲ್ಲ ಅವ್ರ ಕೆಲಸದ ನಿಮಿತ್ತ ದೂರ ಹೋದರೆ ನಿಮ್ಮ ಸಂಬಂಧಕ್ಕೆ ಮರ್ಯಾದೆ ಹಾಗೇ ಉಳ್ಕೊಳ್ಳುತ್ತೆ. ಇನ್ನು ಗಂಡ ಹೆಂಡತಿಗೆ ಇನ್ನು ಮಿಕ್ಕಿದ ವಿಚಾರಗಳೆಲ್ಲವೂ ಚೆನ್ನಾಗಿದೆ. ಸೊ ಕೇರ್ ಮಾಡ್ಕೊಳ್ಳಿ ನಿಮ್ಮ ಸಂಬಂಧವನ್ನು. ಅದೇ ನನ್ನ ಎಚ್ಚರಿಕೆ. ಅದೇ ರೀತಿ ಈಗ ಕಾನೂನು ಮತ್ತು ವಕೀಲರ ವಿಚಾರ ನೋಡಿ. ಕಾನೂನು ಅಂತ ಬಂದಾಗಲೂ ನಾವು ನೋಡೋದು 6ನೇ ಮನೆ ಶತ್ರುವಿನ ಸ್ಥಾನ. 6ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸೊ ನಿಮ್ಮ ಶತ್ರು ಸೋತ ಲೆಕ್ಕನೇ, ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಕೋರ್ಟ್ ಕೇಸಲ್ಲಿ ಯಾರ್ಯಾರು ನಿಮ್ಮ ಪರವಾಗಿ ರಿಸಲ್ಟ್ನ ಕಾಯ್ತಾ ಇದ್ದೀರಾ, ನಿಮಗೆ ಡೆಫಿನೆಟ್ಲಿ ಫೆಬ್ರವರಿ ತಿಂಗಳು ಜಯ ಸಿಕ್ಕೇ ಸಿಗುತ್ತೆ. ನಿಮ್ಮ ಎದುರಾಳಿಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಆದರೆ ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರಾ, ತಪ್ಪಿದರೆ ಬಂಧನದ ಯೋಗ ಇದೆ. ಇನ್ನು ಆಸ್ತಿ ವಿಚಾರ ಇತ್ಯರ್ಥಕ್ಕೆ ಬರುತ್ತೆ, ಅದು ನಿಮ್ಮ ಪರವಾಗಿ ಸಿಗುತ್ತೆ. ಇನ್ನು ವಿಚ್ಛೇದನದ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ. ಗಂಡ ಹೆಂಡತಿ ಪರ್ಮನೆಂಟ್ಲಿ ಲೀಗಲ್ಲಿ ದೂರ ಆಗಿಬಿಡ್ತಾರೆ. ಸೊ ಓವರಾಲ್ ಮೀನರಾಶಿಯವರಿಗೆ ಕೋರ್ಟ್ ಕೇಸಲ್ಲಿ ಜಯ ಕಟ್ಟಿಟ್ಟ ಬುತ್ತಿ. ಓಕೆ, ಈಗ ವಕೀಲರಿಗೂ ಕೂಡ ನಾವು 6ನೇ ಮನೆಯನ್ನು ನೋಡಬೇಕು, 7ನೇ ಮನೆಯನ್ನು ನೋಡಬೇಕು. ಸೊ 6ನೇ ಮನೆಯೇ ಪ್ರಮುಖವಾಗಿ ತಗೋಣ. 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸೊ ಇದರಿಂದ ಅಪೋಸಿಟ್ ಲಾಯರ್ ಇವ್ರ ವಿರುದ್ಧ ಏನು ಕೆಮ್ಮಕ್ಕಾಗಲ್ಲ. ಇವರ ವಾದ ಅತ್ಯದ್ಭುತವಾಗಿ ಪ್ರೆಸೆಂಟ್ ಆಗ್ತಾ ಇದೆ. ಜಡ್ಜು ಕೂಡ ಇಂಪ್ರೆಸ್ ಆಗ್ತಾ ಇದ್ದಾರೆ. ನ್ಯಾಯಯುತವಾಗಿ ತೀರ್ಪು ಸಿಗ್ತಾ ಇದೆ. ಇದರಿಂದ ಈ ವಕೀಲರ ಕೇಸ್ ಅಂದರೆ ಮೀನರಾಶಿ ವಕೀಲರ ಕೇಸ್ ಗೆಲ್ಲುತ್ತೆ.
ಆ್ಯಂಡ್ ಮೀನರಾಶಿ ವಕೀಲರಿಗೆ ಹೈ ಪ್ರೊಫೈಲ್ ಕೇಸ್ಗಳು ಹುಡ್ಕೊಂಡು ಬರ್ತವೆ. ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನಿಮ್ಮನ್ನು ಹುಡ್ಕೊಂಡು ಬಂದು ನಿಮಗೆ ಕೇಸ್ಗಳನ್ನು ಕೊಡ್ತಾರೆ. ಸೊ 16 ಕೇಸ್ಗಳನ್ನು ಒಟ್ಟಿಗೆ ತಗೊಳ್ಳೋದ್ರಿಂದ ನಿಮಗೆ ಈ ತಲೆನೋವು ಜಾಸ್ತಿ ಆಗ್ತಾ ಇದೆ, ಒತ್ತಡಗಳು ಕೆಲಸದಲ್ಲಿ ಜಾಸ್ತಿ ಆಗ್ತಾ ಇದೆ, ಹಣದ ಹರಿವು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ವಕೀಲರಿಗೆ ಮತ್ತು ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಪಾಸಿಟಿವ್ ವಿಚಾರಗಳೇ ಜಾಸ್ತಿ ಇದ್ದಾವೆ. ಬಟ್ ಕ್ರಿಮಿನಲ್ ಕೇಸ್ಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮಗೆ ನಿಮ್ಮದು ತಪ್ಪಿದರೆ ಡೆಫಿನೆಟ್ಲಿ ಶಿಕ್ಷೆ ಆಗುತ್ತೆ, ಬೇಲ್ ಸಿಗಲ್ಲ, ಬಂಧನ ಯೋಗ ಅನ್ನೋದು ಕಾಣಿಸ್ತಾ ಇದೆ. ಈಗ ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ಪ್ರೈವೇಟ್ ಎಂಪ್ಲಾಯೀಸ್ ಅಂದರೆ ಉದ್ಯೋಗ ಕ್ಷೇತ್ರ ನೋಡೋಣ. ಮೊದಲನೇದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ನೋಡಿ, ಸರ್ಕಾರ ಅಂದಾಗ ನಾವು ರವಿಯನ್ನು ಬಹಳ ಪ್ರಮುಖವಾಗಿ ತಗೊಳ್ತೀವಿ. 12ನೇ ಮನೆಗೆ ರವಿ 13ನೇ ತಾರೀಕು ಬರ್ತಾರಲ್ಲ, ಅಲ್ಲಿ ಇದೆ ಒಂದು ದೊಡ್ಡ ಪ್ರಾಬ್ಲಮ್. 13ನೇ ತಾರೀಕುವರೆಗೂ ಎಲ್ಲವೂ ಚೆಂದ, ಅಂದರೆ ನಿಮ್ಮ ಮೇಲೆ ಒಳ್ಳೆಯ ಗೌರವ ಪ್ರಾಪ್ತಿಯಾಗುತ್ತೆ, ಮೇಲಧಿಕಾರಿಗಳ ಪ್ರಶಂಸೆ ಇರುತ್ತೆ, ಎಲ್ಲೋ ಒಂದು ಕಡೆ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೂ ಒಂದು ಒಳ್ಳೆ ಹುಮ್ಮಸ್ಸಿರುತ್ತೆ. ಯಾವಾಗ 13ನೇ ತಾರೀಕು ರವಿ ಎಂಟ್ರಿ ಆಗ್ತಾರೋ ಆಗ ಕಂಟಕ ಶುರುವಾಗುತ್ತೆ. ನಿಮ್ಮ ಯಾವುದೋ ಹಳೆಯ ಕೇಸು ಮತ್ತೆ ರಿಓಪನ್ ಆಗುತ್ತೆ, ಇಲಾಖೆ ತನಿಖೆಗೆ ಒಳಪಡಬೇಕಾಗತ್ತೆ. ಅದೇ ರೀತಿ ಮನಸ್ಸು ಕೂಡ ಬೇಡದ ವಿಚಾರಗಳಲ್ಲಿ ಭಾಗಿಯಾಗಲಿಕ್ಕೆ ಆತುರಿತಾ ಇದೆ. ಎಲ್ಲೋ ಒಂದು ಕಡೆ ಗುರುವಿನ ದೃಷ್ಟಿ ನಿಮ್ಮನ್ನು ಕಾಪಾಡ್ಬೋದು, ಬಟ್ ಅದಕ್ಕೂ ಮೀರಿ ನೀವೇನಾದರೂ ಮುಂದುವರೆದ್ರೆ ಮಾನಹಾನಿ, ಡಿಪ್ರಮೋಷನ್ ಮತ್ತು ದೂರದ ಊರಿಗೆ ವರ್ಗಾವಣೆ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ನಡೆದುಕೊಂಡ್ರೆ ಈ ಫೆಬ್ರವರಿ ತಿಂಗಳನ್ನು ಬ್ಯಾಲೆನ್ಸ್ ಮಾಡಬಹುದು. ಇದಿಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಇರುವಂತಹ ವಿಚಾರ. ಇನ್ನು ನಮ್ಮ ಖಾಸಗಿ ಎಂಪ್ಲಾಯೀಸ್, ನಿಮಗೆ ನಿಮ್ಮ ಬಾಸ್ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಹೆಚ್ಚು ಕೆಲಸ ಕೊಡ್ತಾ ಇದ್ದಾರೆ, ಟೈಮ್ ಸಾಲ್ತಾ ಇಲ್ಲ, ಓವರ್ ಡ್ಯೂಟಿ ಮಾಡ್ತಾ ಇದ್ದೀರಾ, ಸಾಟರ್ಡೆ ಸಂಡೇನೂ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಇದಕ್ಕೆ ಬೆನಿಫಿಟ್ ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಯಾಕೆಂದರೆ ನಿಮಗೆ ಸಂಬಳ ಜಾಸ್ತಿ ಆಗುತ್ತೆ. ಈಗ ನಿಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ. ಅದೇ ರೀತಿ ಹೊಸ ಜಾಬ್ ಟ್ರೈ ಮಾಡಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ನಿಮಗೆ ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿದೆ, ಹೋಗಿ ಅಟೆಂಡ್ ಮಾಡಿ. ಬಟ್ ಆಫರ್ ಲೆಟ್ರ್ ಕೈ ಬರೋವರೆಗೂ ಈ ಕೆಲಸಕ್ಕೆ ರಿಸೈನ್ ಮಾಡಬೇಡಿ. ಇನ್ನು IT ಮಾರ್ಕೆಟಿಂಗಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಟಾರ್ಗೆಟ್ನ ಕ್ಲೋಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸಂಬಳವನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ, ಎಲ್ಲರಿಗೂ ಚೆನ್ನಾಗಿದೆ. ಹೊಸದಾಗಿ ಕೆಲಸ ಹುಡ್ಕೋರ್ಗೂ ಕೂಡ ಈಗ ಕೆಲಸ ಸಿಗುತ್ತೆ. ಇನ್ನು ಸರ್ಕಾರಿ ಕೆಲಸಕ್ಕೆ ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ, ಸ್ಪೆಷಲಿ ಈ ಯೂನಿಫಾರ್ಮ್ ಬೇಸ್ಡ್ ಕೆಲಸಕ್ಕೆ ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ, ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದೀರಾ, ಪೋಸ್ಟಿಂಗ್ಗೋಸ್ಕರ ಕಾಯ್ತಾ ಇದ್ದೀರಾ, ಮೀನರಾಶಿಯವರು ಈ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿ ಪಡೆದುಕೊಳ್ಬಹುದು. ಇದಿಷ್ಟು ಉದ್ಯೋಗ ಕ್ಷೇತ್ರ ಆಯಿತು. ಈಗ ನಾವು ಶಿಕ್ಷಣ ಕ್ಷೇತ್ರ. ಶಿಕ್ಷಣ ಅಂದಾಗ ಅಲ್ಲಿ ನಮ್ಮ ಟೀಚರ್ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ನೋಡಿ, ಟೀಚರ್ಸ್ಗೆ ಇದು ಗೌರವ ಪ್ರಾಪ್ತಿಯಾಗುವಂತಹ ತಿಂಗಳು. ನಿಮ್ಮ ಪೋಸ್ಟ್ ಇನ್ನೊಂದು ಹಂತಕ್ಕೆ ಮೇಲೋಗುತ್ತೆ, HOD ಆಗ್ಬೋದು, ಪ್ರಿನ್ಸಿಪಲ್ ಆಗ್ಬೋದು. ಸ್ಟೂಡೆಂಟ್ಸು ಕೂಡ ನಿಮಗೆ ಫಿದಾ ಆಗಿದ್ದಾರೆ, ನಿಮ್ಮ ಪಾಠವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಂದನೂ ಹೆಚ್ಚಿನ ರೆಸ್ಪೆಕ್ಟ್ ನಿಮಗೆ ಸಿಗ್ತಾ ಇದೆ. ಓವರಾಲ್ ಟೀಚರ್ಸ್ಗೆ ಒಂದು ರೀತಿ ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ಷೇತ್ರದಲ್ಲಿ ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಇದಿಷ್ಟು ಶಿಕ್ಷಕರಿಗೆ ಇರುವಂತಹ ವಿಚಾರಗಳು. ಓಕೆ, ಇನ್ನು ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಇದು ಗೋಲ್ಡನ್ ಪೀರಿಯಡ್. ನಿಮಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ನೀವು ಓದಿದ್ದೆಲ್ಲ ತಲೆಯಲ್ಲಿ ಉಳ್ಕೊಳ್ತಾ ಇದೆ. ಡೆಫಿನೆಟ್ಲಿ ಎಕ್ಸಾಮ್ನ ತುಂಬ ಚೆನ್ನಾಗಿ ಫೇಸ್ ಮಾಡ್ತೀರಾ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯ ವಿಚಾರಗಳೇ ಫೆಬ್ರವರಿ ತಿಂಗಳಲ್ಲಿ ಕಾದಿದೆ, ಗ್ರಹಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ನೋಡಿ 6ನೇ ಮನೆ. ಹಾಗಾಗಿ ನೀವು ನಿಮ್ಮ ಎದುರಾಳಿಗಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ಎಕ್ಸಾಮನ್ನು ಫೇಸ್ ಮಾಡ್ತೀರಾ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಪೋಸ್ಟಿಂಗು ಕೂಡ ಆಗಬಹುದು. ಇದಿಷ್ಟು ಶಿಕ್ಷಣ ಕ್ಷೇತ್ರ. ಈಗ ನೋಡೋಣ ಕೃಷಿಯ ವಿಚಾರ. ಕೃಷಿಯಲ್ಲಿ ರೈತರಿಗೆ ಖುಷಿಯ ವಿಚಾರಗಳಿದೆಯಾ? ನಾನು ಮೊದಲೇ ಹೇಳಿದ್ದೀನಿ, ಧನಸ್ಥಾನದ ಅಧಿಪತಿ, ಭಾಗ್ಯಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ. ಹಾಗಾಗಿ ಕುಜ ಭೂಮಿಕಾರಕ, ಕೃಷಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸಲೇಬೇಕು. ಹಣದ ಹರಿವು ನಿಮಗೆ ಜಾಸ್ತಿ ಬಂದೇ ಬರುತ್ತೆ. ಆದರೆ ಈಗ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಶನಿ ಮಹಾತ್ಮರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಈಗ ಸಾಲವನ್ನು ತೀರಿಸಿಕೊಳ್ಳುವಂತಹ ಸಮಯ. ಹಣ ಗಳಿಕೆ ಜಾಸ್ತಿ ಆಗಿದೆ, ಬಂದಿರೋ ಹಣವನ್ನು ಬೇರೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಬೇರೇನೋ ದುಂದು ವೆಚ್ಚ ಮಾಡಬೇಡಿ, ಬದಲಾಗಿ ನಿಮ್ಮ ಹಳೆಯ ಸಾಲವನ್ನು ತೀರಿಸ್ಕೊಳ್ಳಿ. ಅದೇ ರೀತಿ ಯಂತ್ರೋಪಕರಣಕ್ಕೆ ಸಾಲಕ್ಕಾಗಿ ಟ್ರೈ ಮಾಡ್ತಾ ಇದ್ದರೆ ಕೃಷಿ ಸಾಲ, ಸಬ್ಸಿಡಿ ಸಾಲ ನಿಮಗೆ ಸಿಗುತ್ತೆ. ಓವರಾಲ್ ಕೃಷಿಕರಿಗೂ ತುಂಬ ಚೆನ್ನಾಗಿದೆ. ಸ್ವಲ್ಪ ನೀರಿನ ಸಮಸ್ಯೆ ಎದುರಾಗಬಹುದು, ಅದು ತಾತ್ಕಾಲಿಕ, ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಬಟ್ ಭೂಮಿಗೆ ಒಳ್ಳೆಯ ಬೆಲೆ ಇದೆ. ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೂ ಇದು ಸರಿಯಾದ ಸಮಯ. ಅಥವಾ ನೀವು ನಿಮ್ಮ ಭೂಮಿಯನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಹೆಚ್ಚಿನ ಬೆಲೆಗೆ ಇದು ಸೇಲ್ ಆಗುತ್ತೆ. ರೈತರಿಗೂ ತುಂಬ ಅತ್ಯುತ್ತಮವಾದ ಸಮಯ ಫೆಬ್ರವರಿ ತಿಂಗಳು. ಓವರಾಲ್ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವ್ಯಯಸ್ಥಾನದಲ್ಲಿ ಇಷ್ಟು ಗ್ರಹಗಳು ಬಂದು ಕೂತ್ಕೊಂಡ್ರು, ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅವರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ.
ಈಗ ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಗುರು ಕೊಡುವಂತಹ ಸೂಚನೆಗಳನ್ನು ಬಳಸ್ಕೊಂಡು ಸರಿಯಾದ ಕಡೆ ಅದನ್ನು ಬಳಸ್ಕೊಂಡ್ರೆ ಗಳಿಸಿದ್ದೆಲ್ಲವೂ ಉಳಿದುಕೊಳ್ಳುತ್ತೆ, ಇಲ್ಲ ಅಂದರೆ ನೀರಿನ ರೂಪದಲ್ಲಿ ಖರ್ಚಾಗಿ ಹೋಗುತ್ತೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದಷ್ಟು ವಿಚಾರಗಳೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.